ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಸೊ ಈಗ ಆಲ್ರೆಡಿ ನಾವು ಒಟ್ಟು 2 ತಿಂಗಳ ಹಣವನ್ನ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ತಾನೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ್ದನಿತ 2 ತಿಂಗಳು ಹಣ ಒಟ್ಟಿಗೆ ಹಾಕಿರೋದು ಅಂತ ಕೇಳೋದಾದ್ರೆ 25ನೇ ಕಂತು ಮತ್ತೆ 26ನೇ ಕಂತು. ಓಕೆನಾ? ಸೊ ಆದ್ರೆ ನಮಗ್ ಬಂದಿರೋದೆಲ್ಲ 25ನೇ ಕಂತಲ್ವಾ? ಹಾಗೆ ಇನ್ನ ಎಷ್ಟೋ ಜನಗಳಿಗೆ 25ನೇ ಕಂತು ಬಂದೇ ಇಲ್ಲ. ಸೊ ಇದೇನನಿತಾ 26ನೇ ಕಂತಿನ ಹಣದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ, ನಮ್ಗೆ ಇನ್ನೂ ಬಂದೇ ಇಲ್ಲ, ನಮ್ದು ಆ ಜಿಲ್ಲೆ ಈ ಜಿಲ್ಲೆ ಅಂತಾನು ಇವಾಗ ಹೇಳ್ತೀರಾ. ಒಟ್ಟಾರೆ ಏನೇ ಆಗಿರ್ಲಿ ಇದು ಖುಷಿ ಸುದ್ದಿ ನಿಮ್ಗಳಿಗೆ. ಯಾಕಂದ್ರೆ 1 ತಿಂಗಳು ಹಣ ಬಿಡುಗಡೆ ಆಗಿ ಮತ್ತೆ 2-3 ತಿಂಗಳು ಕಾಯ್ಬೇಕಾಗಿತ್ತು ನೀವು ಇನ್ನೊಂದು ತಿಂಗಳು ಹಣನ ತಗೋಬೇಕು ಅಂತ ಹೇಳಿದ್ರೆ. ಆದ್ರೆ ಇವಾಗ ಹಂಗಾಗಿಲ್ಲ. ಒಟ್ಟಿಗೆ 4,000 ಹಣವನ್ನ ಬಿಡುಗಡೆ ಮಾಡಿರೋದ್ರಿಂದ, ಅಂದ್ರೆ 5,000 ಕೋಟಿ ಹಣವನ್ನ ಬಿಡುಗಡೆ ಮಾಡಿರೋದ್ರಿಂದ ನಿಮ್ಗೆ ಶೀಘ್ರದಲ್ಲೇ ಮತ್ತೆ 26ನೇ ಕಂತು ಬರುತ್ತೆ. ಹಾಗಾದ್ರೆ ಯಾವಾಗ ಬರುತ್ತೆ? ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಅಂಡ್ 25ನೇ ಕಂತು ಯಾರಿಗಾದ್ರೂ ಬಂದಿಲ್ಲ ಅಂದ್ರೆ ಅವ್ರಿಗೂ ಕೂಡ ಇವಾಗ ಕ್ಲಾರಿಟಿಯನ್ನ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮಧ್ಯದಲ್ಲಿ ನೀವು ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ತಾ ಇದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಫುಲ್ ವಿಡಿಯೋನ ನೋಡಿ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಓಕೆನಾ? ಓಕೆ ಫ್ರೆಂಡ್ಸ್, ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ, ಪ್ರತಿದಿನ ಚಿನ್ನದ ರೇಟ್ ಹೇಳಿ ಅನಿತಾ ಅಂತ ಹೇಳ್ತೀರಾ. ಸೊ ಹಾಗಾಗಿ ಇವತ್ತು ಚಿನ್ನದ ರೇಟ್ ಕೂಡ ಹೇಳ್ತೀನಿ. ಹಾಗೆ ಕೆಲವೊಂದಿಷ್ಟು ಜನ ಇತ್ತೀಚೆಗೆ ಅನಿತಾ ಜಾರ್ ಆಪ್ ಅಂತ ಇದೆಯಲ್ಲ, ಅಂದ್ರೆ ಚಿನ್ನ ನಾವು ತಗೋಬೇಕು ಅಂತ ಹೇಳಿದ್ರೆ ಈಗ್ಲಿಂದಾನೇ ನಾವು ಸೇವಿಂಗ್ಸ್ ಮಾಡ್ಕೋಬಹುದಲ್ಲ, ಅದ್ರ ಬಗ್ಗೆ ಕೂಡ ಹೇಳಿ ಜಾರ್ ಆಪ್ ಬಗ್ಗೆ ಅಂತ ಕೆಲವೊಂದಿಷ್ಟು ಕಮೆಂಟ್ ನಾನು ನೋಡಿದೆ ಇತ್ತೀಚೆಗೆ. ಸೊ ಹಂಗಾಗಿ ಅದ್ರ ಬಗ್ಗೆ ಕೂಡ ವಿಡಿಯೋ ಎಂಡಿಂಗ್ ಅಲ್ಲಿ ಮಾತಾಡೋಣ. ಓಕೆನಾ? ಸೊ ಓಕೆ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ಪ್ರತಿ ವಿಡಿಯೋದಲ್ಲಿ ನಾನು ಹಾಕುವಂತ ಡ್ರೆಸ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ಬಿಕಾಸ್ ನಾನು ತಗೊಳ್ಳೋದೆಲ್ಲ ಆದಷ್ಟು ಆನ್ಲೈನ್ ಅಲ್ಲಿ ಮೀಶೋ ಆಪ್ ಅಂತ ಇದೆ, ನಿಮಗೆ ಗೊತ್ತಿರುತ್ತೆ. ಮೀಶೋ ಆಪ್ ಅಲ್ಲೇ ಈ ಡ್ರೆಸ್ ಕೂಡ ನಾನು ಪರ್ಚೇಸ್ ಮಾಡಿರೋದು. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನೀವು ಎಕ್ಸ್ಪೆಕ್ಟ್ ಕೂಡ ಮಾಡ್ಲಿಕ್ಕಾಗಲ್ಲ ಇಷ್ಟು ಕಡಿಮೆ ದುಡ್ಡ ಅನ್ಬಿಟ್ಟು. ಯಾಕಂದ್ರೆ ಮಿನಿಮಮ್ ಅಂದ್ರೂ ಇದು ನೋಡ್ಲಿಕ್ಕೆ 1000 ರೂಪೀಸ್ ತರನಾದ್ರೂ ಕಾಣಿಸುತ್ತೆ. ಹೊರಗಡೆ ನಾವ್ ಯಾವ್ದೇ ಶಾಪ್ಗೆ ಹೋದ್ರೂ 1,000 ಕೊಟ್ಟೆ ಕೊಡ್ತೀವಿ. ಆದ್ರೆ ಮೀಶೋದಲ್ಲಿ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಡ್ರೆಸ್ ನ ಕೇವಲ 450 ರೂಪಾಯೋ ಅಥವಾ 480 ರೂಪಾಯಿಗೋ ತಗೊಂಡೆ ಅನ್ಸುತ್ತೆ. ಸ್ಕ್ರೀನ್ ಮೇಲೆ ಕರೆಕ್ಟ್ ಆಗಿ ಪ್ರೈಸ್ ಹಾಕಿರ್ತೀನಿ ನೋಡಿ. ಸೊ ನಿಮ್ಗೆ ಏನಾದ್ರೂ ಈ ಡ್ರೆಸ್ ಇಷ್ಟ ಆಯ್ತು ಅಂತಂದ್ರೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ, ಅಷ್ಟು ಚೆನ್ನಾಗಿ ಬರುತ್ತೆ. ನಿಮಗೂ ಕೂಡ ಈ ಡ್ರೆಸ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲೇ ಕೊಟ್ಟಿರ್ತೀನಿ. ಈ ವಿಡಿಯೋದಲ್ಲಿ ನಾನು ಹಾಕಿರುವ ಡ್ರೆಸ್ ಲಿಂಕ್ ಇಲ್ಲಿದೆ ನೋಡಿ ಅಂತ ಹೇಳ್ಬಿಟ್ಟು. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಮೀಶೋ ಆಪ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಕೂಡ ಇವತ್ತು ನಾನು ಹಾಕಿರೋ ಡ್ರೆಸ್ ನ ತಗೋಬಹುದು. ಯಾಕಂದ್ರೆ 1,000 ರೂಪಾಯಿಗೆ ಒಂದ್ ಡ್ರೆಸ್ ತಗೊಳ್ಳೋದ್ರ ಬದಲಾಗಿ ಈ ತರದ್ದು 1,000 ರೂಪಾಯಿ 2 ತಗೋಬಹುದು. ಅಂಡ್ ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ಮೀಶೋ ಡ್ರೆಸ್ ಬಗ್ಗೆ ಹೇಳ್ತಾನೆ ಇರ್ತೀನಿ. ಸೊ ಯಾಕೆ ಹೇಳ್ತೀನಿ ಅಂತ ಇವತ್ತು ಕ್ಲಿಯರ್ ಮಾಡ್ಬಿಡ್ತೀನಿ ನೋಡಿ. ನನ್ನ ಉದ್ದೇಶ ಒಂದೇ, ನಾನು ಹಾಕೋ ಡ್ರೆಸ್ ತುಂಬಾ ಜನ ಇಷ್ಟಪಡ್ತಾರೆ. ಅಂಡ್ ಎಷ್ಟೋ ಜನ ಅನ್ಕೋತಾರೆ ಇವ್ರು ಹಾಕೋ ಡ್ರೆಸ್ ತುಂಬಾ ಕಾಸ್ಟ್ಲಿ ಇರುತ್ತೇನೋ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಮ್ಮ ಜನಸಾಮಾನ್ಯರುಗಳಿಗೂ ಕೂಡ ಗೊತ್ತಾಗ್ಬೇಕು, ಇಲ್ಲ ತುಂಬಾ ಕಡಿಮೆ ದುಡ್ಡಿಗೂ ಇಷ್ಟು ಒಳ್ಳೊಳ್ಳೆ ಡ್ರೆಸ್ ಸಿಗತ್ತೆ ಅಂತ ಹೇಳಿ ಗೊತ್ತಾಗ್ಬೇಕು ಅನ್ನೋಕೋಸ್ಕರನೇ ನಾನು ಈ ತರ ಎಲ್ಲಾ ವಿಡಿಯೋದಲ್ಲೂ ಹೇಳ್ತಿರ್ತೀನಿ ಅಷ್ಟೇನೆ. ಅಂಡ್ ಒಂದ್ ವೇಳೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಥವಾ ನನ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ನಾನು ರಿವ್ಯೂವೇ ಕೊಡಕ್ ಹೋಗಲ್ಲ. ಯಾವ್ದು ಚೆನ್ನಾಗಿ ನನ್ ಮನ್ಸಿಗೆ ಇಷ್ಟ ಆಗಿರುತ್ತೋ ಅದ್ರ ಬಗ್ಗೆ ಹೇಳ್ತೀನಿ ಅಷ್ಟೇ. ತಗೊಳ್ಳೋರು ತಗೊಳ್ಳಿ, ಅವ್ರಿಗೂ ಇಷ್ಟ ಆಗತ್ತಲ್ವಾ, ಇಷ್ಟು ಕಡಿಮೆ ದುಡ್ಡಿಗೆ ಯಾರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ಅಷ್ಟೇನೆ. ಓಕೆ, ಈಗ ಮೀಶೋ ಡ್ರೆಸ್ ಬಗ್ಗೆ ಬಿಟ್ಬಿಡೋಣ. ಸೊ ನೆಕ್ಸ್ಟ್ ಇವಾಗ ಪಟ್ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದೆ ಅಲ್ವಾ. ಸೊ ಈ ಮಾತನ್ನ ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೀಡಿಯಾ ಮುಂದೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ಯಾಕೆ ಈ ಮಾತನ್ನ ಹೇಳಿದ್ರು? ಇಮಿಡಿಯೇಟ್ ಆಗಿ 2 ಕಂತು ನಾವು ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸೊ ಇದಕ್ಕಿದ್ದಂಗೆ ದಿಢೀರ್ ಸುದ್ದಿಗೋಷ್ಠಿ ಮಾಡಿದ್ರು. ಸೊ ರೀಸನ್ ಇದೆ ಇದಕ್ಕೆ. ನಿಮಗೆ ಗೊತ್ತಿದೆ, ಬಿಜೆಪಿ ಪಕ್ಷದವರಾದಂತಹ ನಮ್ಮ ಮಹೇಶ್ ತೆಂಗಿನಕಾಯಿ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ತುಂಬಾನೇ ವೈರಲ್ ಆಗ್ತಾ ಇದ್ದಾರೆ. ಇಷ್ಟು ದಿನ ಅಶೋಕ್ ರವರು ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡೋರು, ಇವಾಗ ಏನ್ ಮಾಡ್ಬಿಟ್ಟಿದ್ದಾರೆ, ಮಹೇಶ್ ತೆಂಗಿನಕಾಯಿ ಅವರು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಏನ್ 5,000 ಕೋಟಿ ಹಣ ಬಾಕಿ ಇದೆ, ನಮ್ಮ ಜನಗಳಿಗೆ ಮೋಸ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು, ಫೆಬ್ರವರಿ ಮಾರ್ಚ್ ತಿಂಗಳು ಹಣವನ್ನ ಕೊಡದೆ ಅಂತ ಹೇಳ್ತಾ ಇದ್ರು ಅಶೋಕ್ ರವರು. ಇವಾಗ ನಾನ್ ಹೇಳ್ತೀನಿ ಕೇಳ್ಕೊಳ್ಳಿ, ಅವ್ರು 5,000 ಕೋಟಿ ಹಣವಲ್ಲ 15,000 ಕೋಟಿ ಹಣವನ್ನ ಮಹಿಳೆಯರಿಗೆ ಕೊಡ್ಬೇಕಾಗಿದೆ. ಅದನ್ನೆಲ್ಲ ಮೋಸ ಮಾಡಿದ್ದಾರೆ. ಏನಾಯ್ತು 15,000 ರೂಪಾಯಿ ಕೋಟಿ ಅಂತ ಹೇಳ್ಬಿಟ್ಟು ಮಹೇಶ್ ತೆಂಗಿನಕಾಯಿ ಅವರು ಇತ್ತೀಚೆಗೆ ಮೀಡಿಯಾದಲ್ಲೆಲ್ಲ ಮಾತಾಡ್ತಾ ಇರುವಂತದ್ದು. ಸೊ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಈ ಮಹೇಶ್ ತೆಂಗಿನಕಾಯಿ ಅವ್ರಿಗೆ ಮಾಡೋಕ್ ಮನೇಲಿ ಏನು ಕೆಲಸ ಇಲ್ಲ, ಅವ್ರಿಗೆ ನಾನು ಎಲ್ಲಿ ಹೆಂಗ್ ಉತ್ತರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅಂತ ಭಾಷೆನಲ್ಲೇ ಉತ್ತರವನ್ನ ಕೊಡ್ತೀನಿ. ಯಾಕಂದ್ರೆ ಪದೇ ಪದೇ ನಮ್ಮನ್ನ ಕೆಣಕ್ತಾನೆ ಇದ್ದಾರೆ. ನಾನು ಏನು ಮಾತಾಡದೆ ಸುಮ್ನಿದೀನಿ ಅಂತ ಅಂದ ತಕ್ಷಣ ಅವ್ರು ಏನ್ ಬೇಕಾದ್ರೂ
ಹೇಗಾದ್ರೂ ಮಾತಾಡ್ಬೋದು ಅಂತ ಅರ್ಥ ಅಲ್ಲ, ಅವ್ರಿಗೆ ಸರಿಯಾಗಿ ನಾನು ಏಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೀಡಿಯಾದಲ್ಲಿ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಅಂಡ್ ಇಲ್ಲಿ ಮಹೇಶ್ ತೆಂಗಿನಕಾಯಿ ಏನ್ 15,000 ಕೋಟಿ ಹಣ ಬರ್ಬೇಕು ಅಂತ ಕೇಳ್ತಾ ಇದಾರೋ ಅದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗ್ಲೂ ಕೊಡ್ಬೇಕಾಗಿದೆ. ಆದ್ರೆ ವ್ಯಂಗ್ಯವಾಗಿ ಮಾತಾಡೋದು ಅಥವಾ ತುಂಬಾ ಮೋಸ ಮಾಡ್ಬಿಟ್ಟಿದಾರೆ ಜನಗಳಿಗೆ ಅಂತ ಹೇಳಿ ಮಾತಾಡ್ತಾರಲ್ಲ, ಅದು ತಪ್ಪು ಅನ್ನೋದು ನನ್ನ ಭಾವನೆ ಅಷ್ಟೇನೆ. ಯಾಕಂದ್ರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗ ಒಪ್ಕೊಂಡಿದ್ದಾರೆ ಅವರು. ಸೊ ಈಗ ಮೀಡಿಯಾದಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಎಷ್ಟು ತಿಂಗಳು ಹಣ ಹಾಗಾದ್ರೆ ಬಾಕಿ ಇದೆ ಮೇಡಮ್ ಅಂತ ಹೇಳಿ ಕೇಳಿದಾಗ ಅವ್ರು ಹೇಳ್ತಾ ಇರೋದೇನು ಅಂದ್ರೆ 5 ತಿಂಗಳ ಹಣ ಬಾಕಿ ಇದೆ ಅಂತ ಹೇಳಿ ಒಪ್ಕೊಂತಾ ಇದ್ದಾರೆ. 5 ತಿಂಗಳು ಅಂತ ಹೇಳಿದ್ರೆ ಒಬ್ಬ ಮಹಿಳೆಯರಿಗೆ 10,000 ರೂಪಾಯಿ ಬರ್ಬೇಕು 2000 ಹೌದಾ? ಈಗ ಏನ್ ಹೇಳಿದ್ದಾರೆ ಅಂದ್ರೆ 5 ತಿಂಗಳಲ್ಲಿ ಈ 25 ಇದುವರೆಗೂ 24ನೇ ಕಂತವರೆಗೂ ನಾವು ಕೊಟ್ಟಿದ್ವಿ. ಇವಾಗ ನಾನು ಏನ್ ಮಾಡಿದೀನಿ ಅಂದ್ರೆ 25 ಮತ್ತೆ 26 ಎರಡೂ ಕಂತನ್ನ ಒಟ್ಟಿಗೆನೆ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡೇ ಬಂದಿರೋದು ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಕೂಡ ಖುಷಿ ಸುದ್ದಿ. ಯಾಕಂದ್ರೆ ಈಗ ತಾನೇ 25ನೇ ಕಂತಿನ ಹಣವನ್ನ ರಿಸೀವ್ ಮಾಡ್ಕೊಂಡಿದ್ರಿ, ಇನ್ನ ಮತ್ತೆ ಶೀಘ್ರದಲ್ಲಿ 26ನೇ ಕಂತು ಹಣ ಕೂಡ ಬರುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಬಿಡುಗಡೆ ಆಗೋಗಿದೆ 26ನೇ ಕಂತಿನ ಹಣ ಕೂಡ. ಯಾಕಂದ್ರೆ ಅವ್ರು ಹೇಳ್ತಾ ಇದಾರೆ 5,000 ರೂಪಾಯಿ ಕೋಟಿ ಹಣವನ್ನ ನಾವು ಹಾಕಿದೀವಿ, ಒಟ್ಟಿಗೆ ಜಮೆ ಮಾಡಿದೀವಿ, ಆದ್ರೆ ಒಟ್ಟಿಗೆ ಕೊಟ್ರೆ ಸರಿ ಹೋಗೋದಿಲ್ಲ, ಒಂದ್ ಕಂತ ಆದ್ಮೇಲೆ ಇನ್ನೊಂದ್ ಕಂತು ಶೀಘ್ರದಲ್ಲೇ ಹಾಕೋಣ ಅಂತ ಹೇಳ್ಬಿಟ್ಟು 25ನೇ ಕಂತನ್ನ ಕೊಟ್ಟಿರುವಂತದ್ದು ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಶೀಘ್ರದಲ್ಲಿ ಅಂತ ಅಂದ್ರೆ 26ನೇ ಕಂತು ಇನ್ನು ಯಾವಾಗ ಬರುತ್ತಾನಿತ ಅಂತ ಕೇಳೋದಾದ್ರೆ ಖಂಡಿತವಾಗ್ಲು ಇದೇ ತಿಂಗಳಲ್ಲಿ ನಿಮ್ಗೆ 26ನೇ ಕಂತು ಸ್ಟಾರ್ಟ್ ಆಗತ್ತೆ. ಓಕೆನಾ? ಅಂಡ್ ಇವಾಗ 25ನೇ ಕಂತು ತಗೊಂಡಿರೋರ್ಗೇನ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಇನ್ನೂ 1 ವಾರ ಆಗಿಲ್ಲ ನಮ್ಗೆ 25ನೇ ಕಂತು ಬಂದು. ಎಷ್ಟೋ ಜನಗಳಿಗೆ ನಿನ್ನೆ ಬಂದಿದೆ, ಮೊನ್ನೆ ಬಂದಿದೆ, 3-4 ದಿನದ ಹಿಂದೆ ಬಂದಿದೆ. ಆಕ್ಚುಲಿ 25ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ಯಾವತ್ತು 23ನೇ ತಾರೀಕು ಜನವರಿ ತಿಂಗಳಲ್ಲಿ, ಹೌದಾ? ಸೊ ಇವತ್ತೆಷ್ಟು ಡೇಟ್ ಅಲ್ಲೇ 3ನೇ ತಾರೀಕು. ಇಲ್ಲಿವರೆಗೂ ಇನ್ನು 25ನೇ ಕಂತಿನ ಹಣವನ್ನೇ ಹಾಕ್ತಾನೆ ಹೋಗ್ತಾ ಇದಾರೆ ನಮ್ಮ ರಾಜ್ಯ ಸರ್ಕಾರದವರು. ಸೊ ಏನಾಗುತ್ತೆ ಅಂದ್ರೆ ಬಿಡು ಈಗ ತಾನೇ ಬಂದಿತ್ತು ಮತ್ತೆ ಬರ್ತಾ ಇದೆಯಂತೆ, ಹಂಗಾದ್ರೆ ಈ ತಿಂಗಳೇನೆ ಅಂತ ಅನಿತಾ ಶಮಂತ್ ವಿಡಿಯೋದಲ್ಲಿ ನೋಡಿದ್ವಿ ಅಂತ ಖುಷಿ ಆಗ್ತೀರಾ. ಪಾಪ ಇನ್ನ 25ನೇ ಕಂತಿನ ಹಣ ಬರ್ದೇ ಹೋದವ್ರು ಇದಾರಲ್ಲ, ಅವ್ರಿಗೆ ಇವಾಗ ಟೆನ್ಷನ್ ತಗೊಂಡ್ಬಿಡ್ತೀರಾ. ಏನ್ ಅನಿತಾ ಹಿಂಗಾಗೋಯ್ತು, 26ನೇ ಕಂತಿನ ಹಣನೇ ಬಂತು ಅಂತ ಅಂದ್ರೆ ನಮ್ಗೆ ಹಂಗಾದ್ರೆ ಯಾವಾಗ ಕೊಡ್ತಾರೆ ಅಂತ ಕೇಳೋದಾದ್ರೆ ಆಲ್ಮೋಸ್ಟ್ ಈಗ 2ನೇ ಹಂತವನ್ನ ಮುಗಿಸ್ಲಿಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ 3 ಹಂತದಲ್ಲಲ್ವಾ ಬಿಡುಗಡೆ ಆಗೋದು. ಮೊದಲನೇ ಹಂತ 2ನೇ ಹಂತ ಕೊಟ್ಟಾಗಿದೆ. ಈ ಕೊನೆ ಹಂತ ಅಂತ ಏನಿದೆಯೋ ಆದಷ್ಟು ಮೈಸೂರು ಜಿಲ್ಲೆಯ ಜನಗಳಿಗೆ ಹಾಕಿಲ್ಲ. ಯಾಕೆಂದ್ರೆ ಪ್ರತಿ ಸಲ ಮೈಸೂರು ಜಿಲ್ಲೆಗೆ ಫಸ್ಟ್ ಹೋಗ್ಬಿಡ್ತಿತ್ತು, ಈ ಸಲ ಹಂಗಾಗಿ ಸ್ವಲ್ಪ ತಡ ಮಾಡಿದ್ದಾರೆ. ಹಾಗಾಗಿ ವರಿ ಮಾಡ್ಕೋಬೇಡಿ, ಯಾಕೆ ನಮ್ ಜಿಲ್ಲೆಗೆ ಬಂದಿಲ್ಲ, ಅಥವಾ ನೀವು ಮೈಸೂರು ಇರ್ಲಿ, ಮಂಡ್ಯ ಇರ್ಲಿ, ದಾವಣಗೆರೆ ಇರ್ಲಿ, ಯಾವ್ದಾದ್ರು ಇರ್ಲಿ, ಇನ್ನು ಯಾರ್ಯಾರಿಗೆಲ್ಲ ಬಂದಿಲ್ಲ ಅವ್ರು ಯಾರು ಕೂಡ ಭಯ ಪಡೋದ್ ಬೇಡ. 3ನೇ ಹಂತ ಅಂತ ಹೇಳಿ ಇದೆ, ಇನ್ನೇನು ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಅದು ಕೂಡ. ಸೊ ನಾಳೆಯಿಂದ ಮತ್ತೆ 1 ವಾರದೊಳಗಡೆ ನಿಮ್ಗೆ ಯಾರ್ಯಾರಿಗೆಲ್ಲ ಬಂದಿರ್ಲಿಲ್ಲ ಅವ್ರು ಎಲ್ರಿಗೂ ಕೂಡ ಸೊ 25ನೇ ಕಂತಿನ ಹಣ 3ನೇ ಹಂತದಲ್ಲಿ ಖಂಡಿತ ನಿಮ್ಗಳಿಗೆ ಬಿಡುಗಡೆ ಆಗತ್ತೆ ಅಂತ ಹೇಳಿ ತಿಳಿಸಿರುವಂತದ್ದು. ಸೊ ಈ 1 ವಾರದಲ್ಲಿ ಏನ್ 25ನೇ ಕಂತಿನ ಹಣವನ್ನ ಕ್ಲಿಯರ್ ಮಾಡ್ತಾರೋ ಅದಾದ ನಂತರ ನಿಮ್ಗೆ ಸೊ ಇದೇ ತಿಂಗಳು 2ನೇ ವಾರ ಅಥವಾ 3ನೇ ವಾರದಲ್ಲಿ ನಿಮ್ಗೆ 26ನೇ ಕಂತಿನ ಹಣ ಸ್ಟಾರ್ಟ್ ಆಗತ್ತೆ. ಓಕೆನಾ? ಸೊ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ 25 ಕಂತು ಬಾಕಿ ಇದೆ ಅಂತ ನಾನು ಹೇಳಿದೆ ಅಲ್ವಾ, ಅದರಲ್ಲಿ 25 ಮತ್ತೆ 26ನೇ ಕಂತು ಈಗ ಗೊತ್ತಾಯ್ತು ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನ ಉಳಿದಿರೋ 3 ಕಂತು ಯಾವ್ದಪ್ಪ ಅಂತ ಹೇಳಿದ್ರೆ 27ನೇ ಕಂತು, ಹಾಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಕಂತು. ಇಷ್ಟೇ ನಾವು ಬಾಕಿ ಉಳಿಸ್ಕೊಂಡಿರುವಂತದ್ದು. ಹಾಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಏನ್ ಪೆಂಡಿಂಗ್ ಇದೆಯೋ ಅದನ್ನ ನಮ್ಮ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅವರೇ ಉತ್ತರವನ್ನ ಕೊಡ್ತಾರೆ, ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಜೊತೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿಕೆಯನ್ನ ಶೀಘ್ರದಲ್ಲೇ ಕೊಡ್ತಾರೆ. ಅದನ್ನ ಪ್ರತಿ ಸಲ ಬಂದು ನನ್ಗೆ ಪ್ರಶ್ನೆ ಮಾಡಬೇಡಿ, ಯಾಕೆಂದ್ರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಹಣ ಬಂದಿಲ್ಲ ಅಂದ್ರೆ ನಾನ್ ನನ್ನ ಮನೆಯಿಂದ ತಂದ್ಕೊಡಕ್ ಆಗತ್ತಾ? ಸೊ ಅಲ್ಲಿ ಅವರು ಬಿಡುಗಡೆ ಮಾಡಿದ ತಕ್ಷಣ ನಾನಿಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಖಂಡಿತವಾಗ್ಲೂ ಹೇಳಿ ಬಿಡುಗಡೆ ಮಾಡಿಸ್ತಿದ್ದೆ. ಸೊ ನನ್ನ ಜವಾಬ್ದಾರಿ ಏನು? ಸೊ ನನ್ನ ಪ್ರಕಾರ 25, 26, 27 ನಾನೀಗ ಹಾಕ್ಬೇಕಾಗಿತ್ತು ಕಂಟಿನ್ಯೂಸ್ ಆಗಿ. 25, 26 ಹಾಕಿದ್ದೀನಿ, ಇನ್ನು 27 ಕೂಡ ನಾನು ಖಂಡಿತವಾಗ್ಲೂ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟು ಉತ್ತರವನ್ನ ಕೊಟ್ಟಿರುವಂತದ್ದು. ಓಕೆನಾ? ಸೊ ಇದೆಲ್ಲ ಈಗ ಕ್ಲಿಯರ್ ಆಯ್ತು ನಿಮ್ಗಳಿಗೆ ಎಷ್ಟು ಕಂತು ಬಾಕಿ ಇದೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಹೇಳಿರೋದ್ರಲ್ಲಿ ಏನಾದ್ರು ತಪ್ಪಿದೆ ಅಂದ್ರೆ ಇನ್ನೊಂದ್ಸತಿ ನೀವು DBT ಆಪ್ ನ ಓಪನ್ ಮಾಡ್ಬಿಟ್ಟು ಚೆಕ್ ಮಾಡಿ ಎಷ್ಟು ಕಂತು ಬಂದಿದೆ, ಇನ್ನು ಎಷ್ಟು ಕಂತು ಬರ್ಬೇಕಾಗಿದೆ ಅನ್ಬಿಟ್ಟು. ಸೊ ನನಗೆ ಗೊತ್ತಿದೆ, ಅದನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಸರಿನಾ? ಸೊ ಈಗ ನಿಮಗೆ ಖುಷಿ ಆಯ್ತು, 26ನೇ ಕಂತು ಕೂಡ ಈ ತಿಂಗಳಲ್ಲೇ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ಮಾತು ಅವ್ರು ಹೇಳೋದೇನು ಅಂತ ಹೇಳಿದ್ರೆ ಅಂದ್ರೆ ಈಗ R ಅಶೋಕ್ ರವರು ಈಚೆಗೆ ಒಂದು ಅಧಿವೇಶನ ಮಾಡಿದ್ರು ಬೆಳಗಾವಿನಲ್ಲಿ. ಅವಾಗ R ಅಶೋಕ್ ರವರು ಏನು ಫೆಬ್ರವರಿ ಮಾರ್ಚ್ ತಿಂಗಳು ಕೊಟ್ಟಿಲ್ಲ ಅಂತ
ಹೇಳ್ಬಿಟ್ಟು ಏನು ಒಂದು ವೈರಲ್ ಆಗಿತ್ತಲ್ಲ ನ್ಯೂಸ್, ಆ ಟೈಮಲ್ಲಿ ನಮ್ಮ CM ಸಿದ್ದರಾಮಯ್ಯ ಅವರು ಕೂಡ ಕ್ಷಮೆ ಕೇಳಿದ್ರು. ಹೌದು, ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ, ಬಟ್ ನಾವೆಲ್ಲನೂ ಕೊಟ್ಟಿದೀವಿ ಅಂತ ಹೇಳ್ಬಿಟ್ವಿ, ಆದ್ರೆ ಶೀಘ್ರದಲ್ಲಿ ಖಂಡಿತವಾಗ್ಲೂ ಕೊಡ್ತೀವಿ ಅನ್ಬಿಟ್ಟು ಒಂದ್ ಮಾತನ್ನ ಅಧಿವೇಶನದಲ್ಲಿ ಹೇಳಿದಂತದ್ದು. ಇವಾಗ ಬಿಜೆಪಿ ಅವರು ಬಿಡ್ತಾ ಇಲ್ಲ, ಅಗೇನ್ ಮತ್ತೆ ಅಧಿವೇಶನದಲ್ಲಿ ಮತ್ತೆ ಈ ಚರ್ಚೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಏನ್ ಅವತ್ ಹೇಳ್ಬಿಟ್ರಲ್ಲ ನಮ್ಮ ಮುಖ್ಯಮಂತ್ರಿಗಳು, ಕೊಡ್ತೀವಿ ಅದು ಎಲ್ಲೋ ಮಿಸ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು, ಎಲ್ಲಿ ಇಷ್ಟು ದಿನ ಆದ್ರೂ ಕೊಡ್ಲೇ ಇಲ್ವಲ್ಲ. ನಾವು ವಿಚಾರ ಎತ್ತಿನೇ 1.5 ತಿಂಗಳು 2 ತಿಂಗಳಾಗಿದೆ, ಈಗಲೂ ಕೂಡ ಮಹಿಳೆಯರ ಖಾತೆಗೆ ಇವ್ರು ಹಾಕಿಲ್ಲ. ಎಲ್ಲೋಯ್ತು ದುಡ್ಡು ಹಂಗಾದ್ರೆ ಅಂತ ಹೇಳ್ಬಿಟ್ಟು ಮತ್ತೆ ಪ್ರಶ್ನೆಯನ್ನ ತೆಗಿತಾ ಇರುವಂತದ್ದು. ಸೊ ಅವ್ರು ಪ್ರಶ್ನೆ ಮಾಡಿದ್ದು ಒಳ್ಳೇದೇನೆ, ಓಕೆನಾ. ಇಂಥವ್ರು ಇರ್ಬೇಕು ಒಬ್ರು ಪ್ರಶ್ನೆ ಮಾಡಕ್ಕೆ, ಹಂಗಂತ ಜಗಳ ಆಗ್ಲಿ ಅಂತ ನಾನು ಹೇಳ್ತಾ ಇಲ್ಲ, ಇರೋ ವಿಷಯವನ್ನ ಹೇಳ್ತಾ ಇದ್ದೀನಿ. ಬಟ್ ಏನೇ ಆಗ್ಲಿ, ಎಷ್ಟು ಕಂತು ನಿಮಗೆ ಕೊಟ್ಟಿರೋದು, ಇವಾಗ 25 ಕಂತು ಕೊಟ್ಟಿದ್ದಾರೆ ಅಂದ್ರೆ 50,000 ಹಣ ಮಹಿಳೆಯರ ಖಾತೆಗೆ ಬಂದಿದೆ. ಒಬ್ಬೊಬ್ರು ಮಹಿಳೆಗೆ 50,000 ರೂಪಾಯಿ ಯಾರೀ ಕೊಡ್ತಾ ಇದ್ರು, ಹೌದಾ. ಸೊ ಈಗ ಆಲ್ರೆಡಿ 26ನೇ ಕಂತು ಬಿಡುಗಡೆ ಆಗಿದೆ ಅಂತ ಹೇಳಿದೆ ಅಲ್ವಾ, ಅದು ಮಹಿಳೆಯರ ಖಾತೆಗೆ ಬಂದಿಲ್ಲ, ಆದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿದೆ. ಒಟ್ಟಾರೆ ನಿಮ್ಗೆ 26 ಕಂತು ಬಂತು ಅಂದ್ರೆ ಒಬ್ಬೊಬ್ರಿಗೆ 52,000 ರೂಪಾಯಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಖಂಡಿತವಾಗ್ಲೂ ಎಲ್ಲರೂ ಚಿರಋಣಿಯಾಗಿರ್ಲೇಬೇಕು, ಯಾಕೆಂದ್ರೆ ಯಾವ ಸರ್ಕಾರನು ಇದುವರೆಗೂ ಇಷ್ಟೊಂದು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಹೇಳ್ತಾ ಇಲ್ಲ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳ್ತಾ ಇದ್ದಾರೆ. ಬಿಜೆಪಿ ಪಕ್ಷ ಇತ್ತು ಅಲ್ವಾ ರಾಜ್ಯದಲ್ಲಿ, ಆ ಟೈಮಲ್ಲಿ ಏನ್ ಹೆಲ್ಪ್ ಮಾಡಿದ್ದಾರೆ ಬಡ ಜನಗಳಿಗೆ, GST ಅಂತೆ ಅದು ಇದು ಅಂತ ಹೇಳಿ ಎಲ್ಲಾ ಬೆಲೆ ಏರಿಕೆ ಮಾಡಿದ್ರು ಹೊರತು, ಈಗ ಮೊನ್ನೆ ಬಜೆಟ್ ಘೋಷಣೆ ಆಯ್ತು, ಅದ್ರಲ್ಲಿ ತಾನೇ ಏನ್ ಮಾಡಿದ್ದಾರೆ ಅವರು ನಿನ್ನೆ. ಸೊ ಪ್ರತಿಯೊಂದು ತರಕಾರಿ ಬೆಳೆ ಅವರು ಕೂಡ ಎಲ್ಲರೂ ಏರಿಕೆ ಮಾಡಿದ್ದಾರೆ ಹೊರತು, ಸೊ ಯಾವ್ದು ಏನು ಇಳಿಸಿಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಖಡಕ್ ಆಗಿ ಉತ್ತರವನ್ನ ಕೊಡ್ತಾ ಇರುವಂತದ್ದು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಯಾರಿಗೆಲ್ಲ ಇನ್ನೂ ಬಂದಿಲ್ಲ, ಯಾವ ಜಿಲ್ಲೆಗೆ ಬಂದಿಲ್ಲ 25ನೇ ಕಂತಿನ ಹಣ ಅನ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಮಾಡಿ. ಸಾಧ್ಯ ಆದಷ್ಟು ನಾನು ಕೂಡ ನಿಮ್ ಜಿಲ್ಲೆ ಹೆಸರು, ನಿಮ್ ಊರ ಹೆಸರು ಗೊತ್ತಾಯ್ತು ಅಂತಂದ್ರೆ ಉತ್ತರವನ್ನ ಹುಡುಕ್ಲಿಕ್ಕೆ ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ, ಆಯ್ತಾ. ಸೊ ಇದಿಷ್ಟು ಆಯ್ತು. ಸೊ ನೆಕ್ಸ್ಟ್ ನೋಡೋದಾದ್ರೆ ಗೋಲ್ಡ್ ಬಗ್ಗೆ ಮಾತಾಡ್ಬಿಡ್ತೀನಿ. ಸೊ ಇವತ್ತಿನ ಚಿನ್ನದ ದರ ಏನಿದೆಯಪ್ಪ ಅಂತ ಹೇಳಿದ್ರೆ 13,990 ರೂಪಾಯಿ ಇದೆ. ಅಲ್ಲಿಗೆ 14,000 ರೂಪಾಯಿಗೆ 10 ರೂಪಾಯಿ ಕಡಿಮೆ ಚಿನ್ನದ ರೇಟು. 916 ಗೋಲ್ಡ್ ರೇಟ್ 22 ಕ್ಯಾರೆಟ್ ನಾನು ಹೇಳ್ತಾ ಇರುವಂತದ್ದು. ಸೊ ಈಗ ಇತ್ತೀಚೆಗೆ ಕಳೆದ 4 ದಿನದಲ್ಲಿ ಎಷ್ಟಿತ್ತು ಹೇಳಿ, 16,300 ರೂಪಾಯಿ 1 ಗ್ರಾಮ್ ಇತ್ತು. ನಾನು ಅವತ್ತು ಹೇಳಿದ್ದೆ, ಒಬ್ಬ ಮನುಷ್ಯ ಇಡೀ ತಿಂಗಳೆಲ್ಲ ಕೆಲಸ ಮಾಡಿದ್ರು ಕೆಲವೊಬ್ರು ಬರೀ 15,000-16,000 ರೂಪಾಯಿ ಪಾಪ ಸಂಬಳ ತಗೊಂತಾ ಇರ್ತಾರೆ ಬಡ ಜನಗಳು. ಅವರು ಇಡೀ ಜೀವನ ಎಲ್ಲ ದುಡಿದ್ರು ಕೂಡ 100 ಗ್ರಾಮ್ ಒಡವೆ ಮಾಡಿಸ್ಕೊಳಕ್ ಆಗಲ್ಲ, ಅಂತದ್ರಲ್ಲಿ 16,300 ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದಾದ ನಂತರ ನೆಕ್ಸ್ಟ್ ಡೇಗೆ ಏನಾಯ್ತು ಅಂದ್ರೆ ಒಂದೇ ದಿನಕ್ಕೆ ಇಳಿಕೆ ಆಯ್ತು, 15,600 ರೂಪಾಯಿಗೆ ಬಂದ್ರು. ಸೊ ಅದಾದ ನಂತರ ಈಗ ಬಜೆಟ್ ಘೋಷಣೆ ಆಯ್ತಲ್ಲ ನಿನ್ನೆ, ಅವತ್ ಏನ್ ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ಇಳಿಕೆ ಆಯ್ತು. 13,000 ಅಂದ್ರೆ 15,600 ಇದ್ದಿದ್ರಿಂದ 13,850 ರೂಪಾಯಿಗೆ ಬಂದ್ರು. ಹೆಚ್ಚು ಕಡಿಮೆ 1,500 ರೂಪಾಯಿ ಇಳಿಸಿದ್ರು. ಈ 13,850 ರೂಪಾಯಿ ನಿನ್ನೆ ಇದ್ದಿದ್ದು ಇವತ್ತು ಮತ್ತೆ ಜಾಸ್ತಿ ಆಗೈತೆ, 13,990 ರೂಪಾಯಿ ಅಂತೆ. ಇದನ್ನ ಯಾರಾದ್ರೂ ಇಳಿಕೆ ಆಗಿದೆ ಅಂತ ಅಂತಾರ? ಹೇಳೋದ್ ಹೆಂಗ್ ಹೇಳ್ತಾರೆ ಅಂದ್ರೆ, ಸೊ ಕುಸ್ತು ಬಿಡ್ತು, ದಿಢೀರ್ ಅಂತ ಕುಸ್ತೋಯ್ತು ಚಿನ್ನದ ಬೆಲೆ, ಸೊ ಹಂಗ್ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು ಅಂತ ಒಂದು ಹೆಡ್ಲೈನ್ ಹಾಕ್ತಾರಲ್ಲ ವಿಡಿಯೋಗಳು, ನಿಜವಾಗ್ಲೂ ಕೆಲವೊಮ್ಮೆ ಕೋಪನೇ ಬಂದ್ಬಿಡತ್ತೆ. ಇದು ಯಾರಾದ್ರೂ ತುಂಬಾ ಕಡಿಮೆ ಬೆಲೆ ಅಂತಾರ? 14,000 ರೂಪಾಯಿ, 10 ರೂಪಾಯಿ ಕಡಿಮೆ 14,000 ರೂಪಾಯಿ ಚಿನ್ನದ ರೇಟ. ಏನೋ ಒಂದ್ 10,000 ರೂಪಾಯಿ ಆದ್ರೂ ಮಾಡಿದಾರೆ ಅಂತಂದ್ರೆ ಹೋಗ್ಲಿ ಬಿಡು ಅನ್ಕೊಬಹುದು. 10,000 ರೂಪಾಯಿ ದೊಡ್ಡ ವಿಷಯನೇ ಬಿಡಿ, ಬಡವ್ರ ಬಗ್ರಿಗೆ ನಿಜವಾಗ್ಲೂ ತಗೊಳಕ್ ಆಗೋದಿಲ್ಲ. ಅಂತದ್ರಲ್ಲಿ 14,000 ಇಟ್ಬಿಟ್ಟು ಕಡಿಮೆ ಮಾಡ್ಬಿಟ್ರಂತೆ. ಇದ್ದಿದ್ ಚಿನ್ನ 3,000-4,000 ರೂಪಾಯಿ ಗ್ರಾಮ್ ಇದ್ದಿದ್ ತಗೊಂಡೋಗಿರೋದೇ ಇಷ್ಟು ಈ ರೇಟಿಗೆ ತಗೊಂಡೋಗಿದ್ದಾರೆ. ಸೊ ಮತ್ತೆ ಖಂಡಿತವಾಗ್ಲೂ ನೀವು ಅನ್ಬೋದು, ಇದು ಬೆಸ್ಟ್ ಟೈಮ್ ಅನಿತಾ ಹಂಗಾದ್ರೆ ಹೂಡಿಕೆ ಮಾಡ್ಲಿಕ್ಕೆ ಅಂತ. ಚಿನ್ನದ ರೇಟು ಯಾವತ್ತೂ ಕಡಿಮೆ ಆಗಲ್ಲ. ಅವ್ರು ಹೇಳ್ಬೋದು 10,000 ಬರೋದು ಇಲ್ಲ ಅದು, ಓಕೆನಾ. ನೀವು ಕಾಯ್ಕೊಂಡು ಕುತ್ಕೊಂಡಷ್ಟು ಅದು ದಿನೇ ಜಾಸ್ತಿ ಆಗುತ್ತೆ ಹೊರತು, ನಿಮ್ಮ ಹತ್ರ ದುಡ್ಡು ಇತ್ತ, ಏನೋ ಒಂಚೂರು ಸೇವಿಂಗ್ಸ್ ಮಾಡ್ಕೊಂಡಿದ್ದೀರಾ, ನಾವು ಮಕ್ಕಳು ಫ್ಯೂಚರ್ಗೆ ಗೋಲ್ಡ್ ಗಿಲ್ಡ್ ಮಾಡಿಸ್ಬೇಕು ಅಂದ್ಬಿಟ್ಟು, ಸೊ ಖಂಡಿತವಾಗ್ಲೂ ಯೋಚನೆ ಮಾಡ್ಬೇಡಿ, ಸುಮ್ನೆ ಹೋಗಿ ಏನೋ ಒಂದು ತಗೊಂಡ್ ಬಂದ್ಬಿಡಿ. ನಾಳೆ 15,000 ಆಯ್ತು 20,000 ಆಯ್ತು ಅಂದಾಗ ಅಯ್ಯೋ ನಾನು ಆಗ್ಲೇ ತಗೊಂಡಿದ್ರು ಆಗ್ತಿತ್ತು ಅಂದ್ಬಿಟ್ಟು ಮತ್ತೆ ಮುಂದೆ ಕೊರಗ್ತೀರಾ, ಓಕೆನಾ. ಸೊ ನೆಕ್ಸ್ಟ್ ನೋಡೋದಾದ್ರೆ ಜಾರ್ ಆಪ್ ಬಗ್ಗೆ ಹೇಳ್ಬಿಡ್ತೀನಿ. ಆಕ್ಚುಲಿ ಇದ್ರ ಬಗ್ಗೆ ನಾನು ಇನ್ನೂ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು, ಬಟ್ ತುಂಬಾ ಜನ ಕೇಳ್ತಿದ್ರಿ, ತುಂಬಾ ಜನ ಏನಲ್ಲ ಸ್ವಲ್ಪ ಜನ ಕೇಳ್ತಾ ಇದ್ರಿ. ಬಟ್ ಇವತ್ತು ನಾನು ನಿಮಗೆ ಕೇಳ್ತಾ ಇದ್ದೀನಿ, ನಿಮಗೆ ಜಾರ್ ಆಪ್ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋದಾದ್ರೆ ಇವತ್ತಿನ ವಿಡಿಯೋದಲ್ಲಿ ಕಮೆಂಟ್ ಹಾಕಿ, ಹೌದು ಅನಿತಾ ತಿಳಿಸ್ಕೊಡಿ ಅನ್ಬಿಟ್ಟು. ಯಾಕಂದ್ರೆ ನನಗೂ ಒಂದು ಇನ್ಫಾರ್ಮೇಶನ್ ಬಗ್ಗೆ ಕಲೆಕ್ಟ್ ಮಾಡಬೇಕು ಅಂದ್ರೆ ನಾನು ಮಾಡೋ ವರ್ಕ್ ಎಲ್ಲ ಬಿಟ್ಬಿಟ್ಟು ನಾನು ಅದ್ರ ಕಡೆಗೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರತ್ತೆ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನನಗೆ ಬೇಕು. ಅರ್ಧಂಬರ್ಧ ತಿನ್ಕೊಂಡ್ಬಿಟ್ಟು ನನಗೆ ಇಷ್ಟ ಗೊತ್ತೈತೆ ಅದ್ರ ಬಗ್ಗೆ ಸುಳ್ಳೆಲ್ಲ ಸೇರಿಸಿ ನಿಮ್ಗೆಲ್ಲ ಏನೇನೋ ಹೇಳಕ್ ನನ್ಗೆ ಇಷ್ಟ ಇಲ್ಲ. ಅಂಡ್ ನಾನು ಒಂದು ಇನ್ಫಾರ್ಮೇಶನ್ ಕೊಟ್ಟೆ ಅಂದ್ರೆ ಅದು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಇಲ್ಲಪ್ಪ ಇವ್ರ ವಿಡಿಯೋ ನೋಡಿದ್ರೆ ನನಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಅಂತ ನಿಮಗೆ ಫೀಲ್ ಆಗ್ಬೇಕು. ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹುಡುಕ್ತೀನಿ. ಜಾರ್ ಆಪ್ ಅಂದ್ರೆ ಏನು, ಅದರಲ್ಲಿ ಹೆಂಗೆ ದುಡ್ಡನ್ನ ಸೇವ್ ಮಾಡಬಹುದು, ಯಾಕಂದ್ರೆ ಬರೀ 10 ರೂಪಾಯಿಂದ ಸೇವ್ ಮಾಡ್ಕೋಬಹುದು, ಅದೇ ದುಡ್ಡಲ್ಲಿ ನಾವು ಚಿನ್ನ ತಗೋಬಹುದು ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ತುಂಬಾ ವೈರಲ್ ಆಗ್ತಾ ಇರುವಂತದ್ದು. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ತಿಳಿಸ್ಕೊಡಿ ಅನಿತಾ ಅಂತ ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ಸಾಧ್ಯ ಆದ್ರೆ ನೆಕ್ಸ್ಟ್ ವಿಡಿಯೋದಲ್ಲೇ ತಿಳಿಸಿ ಟ್ರೈ ಮಾಡ್ತೀನಿ. ಅಥವಾ ಒಂದ್ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿದ್ರೆ
ಮಾಡ್ತಾರೆ. ಅದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಮಿಸ್ ಮಾಡದೆ ಜಾರ್ ಆಪ್ ಬಗ್ಗೆ ಹೇಳ್ತೀನಿ ಆಯ್ತಾ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಉಪಯುಕ್ತ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.